ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಂಖಪುಷ್ಪ ಹೂವಿನ ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಶಂಖಪುಷ್ಪ ಹೂವಲ್ಲಿ ಎರಡು ಥರ ಇರುತ್ತೆ. ಒಂದು ಈ ನೀಲಿ ಕಲರ್ ಇರುತ್ತೆ, ಇನ್ನೊಂದು ಫುಲ್ ಬಿಳಿ ಕಲರ್ ಇರುತ್ತೆ. ಅದರಲ್ಲೂ ಹೂವಲ್ಲೂ ಎರಡು ಥರ ಇರುತ್ತೆ. ಒಂದು ಒಂದೇ ಸುತ್ತಿರುತ್ತೆ, ಇನ್ನೊಂದು ನೋಡಿ ಈ ಥರ ಸ್ವಲ್ಪ ದಪ್ಪ, ಒಂದು 2-3 ಸುತ್ತು ದಪ್ಪ ಇರುತ್ತೆ, ದಪ್ಪ ಎಸ್ಳು ಇರುತ್ತೆ. ನಾನು ಇದನ್ನು ದಪ್ಪ ಎಸ್ಳು ಇರೋ ನೀಲಿ ಕಲರ್ ಗಿಡನ ಹಾಕಿದ್ದೀನಿ. ಬಿಳೆದು ಹಾಕಿದ್ದೆ, ಆದರೆ ಅದು ಬಿಳೆ ಗಿಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ನೀಲಿ ಗಿಡ ಚೆನ್ನಾಗಿ ಬಂತು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀಲಿದು ಅಷ್ಟೇ ಮತ್ತು ಬಿಳೆದು ಅಷ್ಟೇ, ಎರಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀಲಿದು ಮತ್ತು ಬಿಳಿದು ಎರಡು ಶಂಖಪುಷ್ಪ ಗಿಡನೂ ಒಂದೇ ಥರನೇ ಇರುತ್ತೆ, ಒಂದೇ ಥರ ಬೀಜ. ನೋಡಿ, ಇದು ಕಾಣಿಸ್ತಾ ಇತ್ತಲ್ಲ, ಇದು ಬಿಳೆ ಶಂಖಪುಷ್ಪ ಗಿಡ. ನೋಡಿ, ಇದು ಈ ಥರ ಒಂದೇ ಎಸ್ಳು ಇರೋ ಬಿಳೆ ಗಿಡ, ಇದು ಬಿಳೆ ಹೂವಿನ ಗಿಡ. ನೀಲಿದು ಮತ್ತು ಬಿಳೆ ಗಿಡದ್ದು ಎರಡು ಒಂದೇ ಥರ ಬಳ್ಳಿ, ಎಲೆ ಮತ್ತು ಬೀಜ, ಕಾಯಿ ಎಲ್ಲ ಒಂದೇ ಥರ ಸೇಮ್ ಟು ಸೇಮ್ ಇರುತ್ತೆ. ಆದರೆ ಹೂವು ಮಾತ್ರ ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ಈ ಶಂಖಪುಷ್ಪ ಹೂವಿನ ಕಷಾಯದ್ದು ಲಾಭ ಮತ್ತು ಪ್ರಯೋಜನ ಏನಪ್ಪ ಅಂದರೆ, ತೂಕ ಕಡಿಮೆ ಮಾಡುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ, ಮತ್ತು ಏಕಾಗ್ರತೆ, ಮನಃಶಾಂತಿ, ಹೃದಯಕ್ಕೆ ಒಳ್ಳೆಯದು. ಮತ್ತು ಏನಾದರೂ ಚರ್ಮದ ಸಮಸ್ಯೆ ಇದ್ದರೆ ಚರ್ಮದ ಕಾಯಿಲೆಗೆ ಒಳ್ಳೆಯದು. ತಲೆ ಕೂದಲು ಉದುರುತ್ತಲ್ಲ, ತಲೆ ಕೂದಲಿಗೆಲ್ಲ ಒಳ್ಳೆಯದು. ಮತ್ತು ಕೆಲವರಿಗೆ ಅರ್ಧ ತಲೆನೋವು ಇರುತ್ತಲ್ಲ, ಅವರಿಗೆಲ್ಲ ತುಂಬ ಒಳ್ಳೆಯದು ಇದು. ಅದರಲ್ಲೂ ಈ ಶಂಖಪುಷ್ಪ ಹೂವಿನ ಕಷಾಯನ ಚಿಕ್ಕ ಮಕ್ಕಳಿಗೆ, ಓದೋ ಅಂಥ ಮಕ್ಕಳಿಗೆ ಕಷಾಯ ಮಾಡಿ ಕುಡಿಸೋದ್ರಿಂದ ಅವರಿಗೆ ಏಕಾಗ್ರತೆ ಜಾಸ್ತಿ ಇದ್ದು ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಓದೋದ್ರಲ್ಲೆಲ್ಲ ಏಕಾಗ್ರತೆ ಇರುತ್ತೆ ಅಂತ. ನೋಡಿ, ಇಷ್ಟು ಹೂವು ಸಿಕ್ಕಿದ್ದು ನನಗೆ. ಈಗ ಇದರಿಂದ ಕಷಾಯ ಮಾಡ್ತೀನಿ. ಈ ಹೂವನ್ನ ನಾನು ಪೂಜೆಗೂ ಬಳಸ್ತೀನಿ, ಪೂಜೆಗೂ ಒಳ್ಳೇದಂತೆ ಇದು ಶಂಖಪುಷ್ಪ ಹೂವಿನ ಹೂವು. ನೋಡಿ, ಈ ಹೂವನ್ನ ಎತ್ಕೊಂಡು ಬಂದಮೇಲೆ ನೋಡಿ, ಒಂದು ಬಟ್ಲಲ್ಲಿ ನೀರಿಟ್ಬಿಟ್ಟು ಅದರಿಂದ ತೊಳಿತಾ ಇರೋದು. ಅಂದರೆ ಏನಾದರೂ ನೊಣ ಅಥವಾ ಜೇನುಹುಳ ಎಲ್ಲ ಇರ್ತಾವಲ್ವ, ಅದಕ್ಕೋಸ್ಕರ ಅದನ್ನು ತೊಳೆದ್ಬಿಟ್ಟು, ಧೂಳು ಏನಾದ್ರು ಆಗಿರುತ್ತೆ ಅಂತಷ್ಟೇ. ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ 1 ಲೋಟ ನೀರು ಇದು ಚೆನ್ನಾಗಿ ಕುದಿಸ್ಬೇಕು. ನೀರು ಸಿಹಿಯವಷ್ಟು ಕುದಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಕುದ್ರೇ ಸಾಕು. ಇದು ಈ ಹೂವಿನ ಕಲ್ಲರೆಲ್ಲ ಬಿಟ್ಬಿಟ್ಟು ಹೂವೆಲ್ಲ ಕಲರ್ ಚೇಂಜ್ ಆಗುತ್ತೆ. ಅಂದರೆ ಕಲ್ಲರೆಲ್ಲ ನೀರಿಗೆ ಬಿಟ್ಟು ಕುದೀತಾ ಆ ಹೂವಿನ ಬಣ್ಣ ವೈಟ್ ಕಲರ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು ಒಂದು 7-8 ಶಂಖಪುಷ್ಪನ ಪಾತ್ರೆಗೆ ತೊಳೆದು ಹಾಕಿದ್ದೀನಿ. ಅದಕ್ಕೆ ಇದರಲ್ಲಿ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿಯೋಕೆ ಇಡ್ತೀನಿ. ಇದು ಚೆನ್ನಾಗಿ ಕುದಿಬೇಕು, ಜಾಸ್ತಿ ಹೊತ್ತೇನು ಬೇಡ, ಒಂದು 5 ನಿಮಿಷ ಕುದ್ರೆ ಸಾಕು. ನಾನು ಇದಕ್ಕೆ ಬೇರೆ ಏನೂ ಹಾಕಲ್ಲ, ಅಂದರೆ ಬೆಲ್ಲ ಅಥವಾ ಉಪ್ಪು ಆ ಥರ ಏನೂ ಹಾಕಲ್ಲ. ಕೆಲವರು ಪುದೀನನೂ ಹಾಕ್ತಾರೆ. ಕುಡಿಯೋಕ್ಕೆ ಸಪ್ಪೆ ಅನಿಸಿದ್ರೆ ಬೆಲ್ಲ ಹಾಕ್ಕೋಬೋದು, ಆದರೆ ನನಗೆ ಬೆಲ್ಲ ಹಾಕೋದ್ಕಿಂತ ಆ ಥರ ಸಪ್ಪೆದ್ದೇ ಕುಡಿಯೋದು ಇಷ್ಟ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಐತೆ. ಕುದ್ಬಿಟ್ಟು ಆ ಹೂವಿನ ಬಣ್ಣ ಎಲ್ಲ ನೀರಿಗೆ ಬಿಟ್ಕೊತಾ ಐತೆ. ಆ ಹಬೆನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ವಿಡಿಯೋದಲ್ಲಿ. ನಾನು ಈ ಶಂಖಪುಷ್ಪ ಹೂವಿನ ಕಷಾಯನ ಡೈಲಿ ಏನು ಮಾಡಲ್ಲ, ಯಾವಾಗಾದರೂ ಅಂದರೆ ವಾರದಲ್ಲಿ 1 ದಿನ ಅಥವಾ 2 ದಿನ ಮಾಡ್ತೀನಿ ಅಷ್ಟೇ. ನಾನು ಮತ್ತು ನನ್ನ ಮಗಳು ಕುಡಿತೀವಿ. ಅದಕ್ಕೋಸ್ಕರ ನಮಗೆ ಫ್ರೀ ಆದಾಗ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರು ಒಂದು ಟೈಮಲ್ಲಿ ವಾರದಲ್ಲಿ 2 ದಿನ ಮಾಡ್ತೀನಿ ಅಷ್ಟೇ. ನಾನು ಸತಿ ಅಡಿಕೆ ಗಿಡದ ಗೊಬ್ಬರ ಹಾಕಿದ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಕೇಳಿದ್ರು ಕೆಲವರು, ಅಕ್ಕ ನಿಮ್ಮ ಮಗನ ಹತ್ರ ಕೆಲಸ ಮಾಡಿಸೋ ವಿಡಿಯೋನೆಲ್ಲ ಹಾಕ್ಬಾರ್ದು ಅಂತ. ಹೌದು, ಮಕ್ಕಳು ಕೆಲಸ ಮಾಡಿಸೋ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಾರ್ದಂತೆ. ಆದರೆ ಅವ್ರನ್ನ ನಾವು ಬಲವಂತವಾಗಿ ಕೆಲಸ ಮಾಡಿಸ್ಬಾರ್ದು. ಅವರೇ ಇಷ್ಟಪಟ್ಟು ಮಾಡಿದಾಗ ನಾವೇನು ಬೇಡ ಅನ್ನೋಕ್ಕಾಗಲ್ಲ. ಏಕೆಂದರೆ ಮನೇಲಿ ಪ್ರತಿಯೊಂದು ಕಷ್ಟ ಅಥವಾ ನಾವು ಮಾಡೋ ಕೆಲಸದ್ರಲ್ಲಿ ಅವರಿಗೂ ಕೆಲಸ ಏನು, ಕಷ್ಟ ಏನು ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ನಾವು ಒಂದು ಸ್ವಲ್ಪ ಮಾಡಿಸ್ತೀವಿ, ಅಷ್ಟು ಬಿಟ್ಟರೆ ಬಲವಂತದಿಂದ ನಾವು ಹೊಡೆದು ಬೈದು ಏನು ಮಾಡಿಸಲ್ಲ. ನಾನು ವಿಡಿಯೋಗೋಸ್ಕರ ಏನು ಮಕ್ಕಳ ಹತ್ರ ಕೆಲಸ ಮಾಡಿಸಲ್ಲ. ಅವರು ಇಷ್ಟಪಟ್ಟು ನಮ್ಮ ಜೊತೆಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಮಾಡೋದು. ಆದರೂ ನಾನು ಜಾಸ್ತಿ ಮುಖ ತೋರ್ಸೋಕೆ ಅವ್ರು ಇಷ್ಟಪಡಲ್ಲ, ಅದಕ್ಕೋಸ್ಕರ ಜಾಸ್ತಿ ಮುಖ ತೋರಿಸಲ್ಲ ಅಷ್ಟೇ. ನೋಡಿ, ಇದು ಎಲ್ಲ ಕುದ್ದಾದ್ಮೇಲೆ ಶಂಖಪುಷ್ಪ ಹೂವಿಂದು ಈ ಥರ ಬಣ್ಣ ಬಿಟ್ಟು ನೋಡಿ, ಹೂವಿನ ಕಲರ್ ಎಷ್ಟು ಚೇಂಜ್ ಆಗಿದೆ. ಹೂವಿನ ಬಣ್ಣ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕುದಿಸಿದ್ರೆ ಸಾಕು. ಆಮೇಲೆ ಈ ಥರ ಸೋಸ್ಕೊಬೋದು.
ನೋಡಿ ಇಷ್ಟ ಆಯಿತು ಅದರಿಂದ ನನಗೆ. ನೋಡಿ ಇದು ಹೂವಿಂದು ಕಲ್ಲರೆಲ್ಲ ಕಷಾಯಕ್ಕೆ ಬಿಟ್ಟು ಈ ಕಲ್ಲರ್ ಚೇಂಜ್ ಆಗಿರೋದು. ಈ ಕಷಾಯಕ್ಕೆ ನಿಂಬೆ ರಸನ ಹಿಂಡ್ಕೊಂಡು ಕುಡಿತಾರೆ. ನೋಡಿ ನನಗೆ ಇದರಲ್ಲಿ 2 ಲೋಟ ಮತ್ತು ಸ್ವಲ್ಪ ಆಯಿತು. ನಾನು ಇದರಲ್ಲಿ 1 ಲೋಟಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಬಿಟ್ಟು ತೋರಿಸ್ತೀನಿ. ನಿಂಬೆಹಣ್ಣಿನ ರಸ ಹಿಂಡಿದ್ರೆ ಕಲ್ಲರು ಚೇಂಜ್ ಆಗುತ್ತೆ. ಈ ಕಷಾಯಕ್ಕೆ ಪುದೀನ ಮತ್ತು ಶುಂಠಿ ಇದನ್ನೆಲ್ಲದನ್ನು ಚೆಚ್ಚಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೋದು. ಇಲ್ಲ ಅದೆಲ್ಲ ಬೇಡಪ್ಪ ಅನ್ನೋರು ಬರೀ ನೀರಿಗೇನೆ ಶಂಖಪುಷ್ಪ ಹಾಕ್ಕೊಂಡು ಕುದಿಸ್ಬಿಟ್ಟು ಕುಡಿಬೋದು. ಇದಕ್ಕೆ ಒಂದು 4-5 ಹನಿ ಅಥವಾ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಕುಡಿಯೋದ್ರೂ ಚೆನ್ನಾಗಿರುತ್ತೆ. ಇಲ್ಲ ಈ ಥರ ಎಲ್ಲ ಮಕ್ಕಳು ಕುಡಿಯಲ್ಲ ಅಂದರೆ ಹಾಲಿಗೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಹಾಲು ಕುಡ್ದಂಗೆ ಆಗುತ್ತೆ ಮತ್ತು ಶಂಖಪುಷ್ಪದ ಅಂಶನೂ ಮಕ್ಕಳಿಗೆ ಸೇರ್ದಂಗೆ ಆಗುತ್ತೆ. ನೋಡಿ ನಾನು 1 ಲೋಟಕ್ಕೆ ಅರ್ಧ ಹೋಳು ನಿಂಬೆಹಣ್ಣ ರಸ ಹಿಂಡಿದೆ. ಅದು ನೋಡಿ ಕಲ್ಲರು ಎಷ್ಟು ಚೇಂಜ್ ಆಗಿದೆ. ಇದೇ ಒಂದು ಫುಲ್ ಡಾರ್ಕ್ ನೀಲಿ ಬಂದಿದೆ, ಅದು ಸ್ವಲ್ಪ ಲೈಟ್ ಪಿಂಕ್ ಕಲರಿಗೆ ಚೇಂಜ್ ಆಗುತ್ತೆ. ನೋಡಿ ಇದು ನಿಂಬೆಹಣ್ಣು ಹಿಂಡಿರೋದು ಡಾರ್ಕ್ ಪಿಂಕ್ ಕಲರ್ ಆಗಿದೆ. ನಿಂಬೆಹಣ್ಣು ಹಿಂಡ್ದಲೇ ಇರೋದು ಡಾರ್ಕ್ ಬ್ಲೂ ಕಲರ್ ಇದೆ. ಅದು ಕಲರ್ ಏನು ಚೇಂಜ್ ಆಗಲ್ಲ, ನಿಂಬೆಹಣ್ಣು ಹಿಂಡಿದ್ರೆ ಮಾತ್ರ ಕಲರ್ ಚೇಂಜ್ ಆಗೋದು. ವ್ಯತ್ಯಾಸ ನಿಮಗೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಕೊಂಡಿದ್ದೀನಿ, ನಿಂಬೆಹಣ್ಣ ಹಿಂಡಿರೋದಕ್ಕೂ ಮತ್ತು ಹಿಂಡ್ದಲೇ ಇರೋದಕ್ಕೂ. ನೋಡಿ ಇದು 2 ಲೋಟದಲ್ಲಿ ಕಾಣಿಸುತ್ತೆ ಕ್ಲಿಯರಾಗಿ. ನಾನು ಅಡಿಕೆ ಗಿಡ ಗೊಬ್ಬರ ಹಾಕೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಇನ್ನೊಂದು ತಪ್ಪು ಹೇಳಿದ್ದೆ. ಅದರಲ್ಲಿ ಏನಪ್ಪ ಅಂದರೆ ಸೀಮೆ ಗೊಬ್ಬರ ಹಾಕಿದ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ದೆ ನಾನು. ಆದರೆ ನಾನು ಸೀಮೆ ಗೊಬ್ಬರ ಹಾಕಿರೋ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಾನು ಅಪ್ಲೋಡ್ ಮಾಡಿರೋದು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತೀವಲ್ಲ ಅದನ್ನು ಮಾತ್ರ ಅಪ್ಲೋಡ್ ಮಾಡಿರೋದು. ನಾನು ಮರೆತು ಆ ಥರ ತಪ್ಪಾಗಿ ಹೇಳಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ ಇದರಲ್ಲಿ ನಾನು ಕಷಾಯ ಕುಡ್ದಿದ್ದು ನಾನು ಕುಡ್ದಿರೋದು ವಿಡಿಯೋ ಮಾಡಿಲ್ಲ, ನನ್ನ ಮಗಳು ಕುಡ್ದಿರೋದು ವಿಡಿಯೋ ಮಾಡಿದ್ದೀನಿ. ಅವಳು ಇಷ್ಟಪಟ್ಟೆ ಕುಡಿತಾಳೆ. ನೋಡಿ ಅವಳು ಚಿಕ್ಕ ಲೋಟದಲ್ಲಿ ಅರ್ಧ ಕೊಟ್ಟಿದ್ದೆ, ಅವಳು ಕುಡಿದ್ಲು ಅದನ್ನು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.